ಲಕ್ಷ್ಮಣ ಅಣ್ಣ, ನಾವು ಇಲ್ಲೇ ಇದ್ದರೆ ನಾಡಿನ ಪ್ರಜೆಗಳು ನಮ್ಮನ್ನು ನೋಡಲು ಬರುತ್ತಲೇ ಇರುತ್ತಾರೆ. ನಾವು ಈ ನದಿಯನ್ನು ದಾಟಿ ಈ ಕಾರಣ್ಯಕ್ಕೆ ಹೋಗೋಣ ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ಇಲ್ಲಿ ನಾವಿ ಇದೆ, ನಾವಿಕರ್ಯಾರೋ ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ. ಯಾರಾದರೂ ಇದ್ದರೆ ಕರೆಯುವಂತನಾಗು ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ದೋ ಯಾರಿರುವಿರಿ? ನಾವಿಕರು ಯಾರಾದರೂ ಇರುವಿರಾ? ಬರುವರಾಗೆ. ಯಾರೋ ನನ್ನನ್ನು ಕರೆಯುವಂತಿರುವುದಲ್ಲ. ಇರಲಿ, ಹತ್ತಿರಕ್ಕೆ ನೋಡುವೆನು. ಯಾರಿರಬಹುದು? ಆಹಾ, ಯಾರಿರಬಹುದು? ಇವರ ವೇಷಭೂಷಣಗಳನ್ನು ನೋಡಿದರೆ ಮುನಿಪುತ್ರರಂತೆ ಕಾಣುತ್ತಿರುವರು. ಇವರ ಬಿಲ್ಲು ಬಾಣಗಳನ್ನು ನೋಡಿದರೆ ರಾಜಕುವರರಂತೆ ಕಾಣುತ್ತಿರುವರು. ಇವರ ರೂಪು ಲಕ್ಷಣಗಳನ್ನು ನೋಡಿದರೆ ದೇವತೆಗಳಂತೆ ಕಾಣುತ್ತಿರುವರು. ಅಯ್ಯ, ಯಾರು ನೀವು? ನಿಮ್ಮ ನಾಮಾಂಕಿತವೇನು? ಅಯ್ಯ, ದಶರಥರ ಪುತ್ರರಾದ ನಾವು ನನ್ನನ್ನು ರಾಮಚಂದ್ರನೆಂತಲೂ, ಇವನು ನನ್ನ ತಮ್ಮ ಲಕ್ಷ್ಮಣನೆಂತಲೂ, ಇವನು ಸೀತೆ ಎಂತಲೂ ಕರೆಯುತ್ತಾರೆ. ನೀನು ಯಾರು? ಶ್ರೀರಾಮಚಂದ್ರ, ನಾನು ಗುಹನು. ಧನ್ಯನಾದನು ಶ್ರೀರಾಮಚಂದ್ರ, ಧನ್ಯನಾದನು. ಧನ್ಯನಾದೆನು ರಾಮ, ಧನ್ಯನಾದೆನು ರಾಮ. ನೀನು ಅರಿತ ಈ ಧರಣಿಯು ಪಾವನವಾಯಿತು ರಾಮ. ಎನ್ನ ಜನ್ಮವು ಸಾರ್ಥಕವಾಯಿತು ರಾಮ. ರಾಮ, ಶ್ರೀರಾಮಚಂದ್ರ, ನೀನು ಹಡಿಹಿಟ್ಟ ಈ ಭೂಮಿಯು ಪಾವನವಾಯಿತು. ಎನ್ನ ಜನ್ಮವು ಸಾರ್ಥಕವಾಯಿತು ರಾಮಚಂದ್ರ. ಅಲ್ಲಿ ಕಾಣುವುದೇ ನನ್ನ ಕುಟೀರವು. ನೀವುಗಳು ಅಲ್ಲಿಗೆ ಬಂದರೆ ನಿಮ್ಮ ಪಾದ ಸೇವೆಯನ್ನು ಮಾಡಿ ನಾನು ಕೃತಾರ್ಥನಾಗುವೆನು ರಾಮಚಂದ್ರ. ಅಯ್ಯ ಗುಹನೆ, ನಾವು ಪಿತೃವಾಕ್ಯ ಪಾಲನೆಗಾಗಿ ಬಂದಿದ್ದೇವೆ. ಪುರಪ್ರವೇಶವನ್ನು ಮಾಡುವಂತಿಲ್ಲ. ಹಾಗಾದರೆ ಶ್ರೀರಾಮಚಂದ್ರ, ನಾನು ಇಲ್ಲಿಯೇ ನಿಮ್ಮ ಪಾದ ಸೇವೆಯನ್ನು ಮಾಡುವೆನು. ಆಗಲಿ ಗುಹನೆ. ಸೇವೆಯ ಮಾಡುವ ಯೋಗ ಈ ಜನ್ಮದಲ್ಲೇ ಕೈಕ ಮಾತೆಯ ಕೃಪಕಟಾಕ್ಷದಿಂದ ರಾಮ ಸೇವೆಯ ಮಾಡುವ ಯೋಗ. ಜನ್ಮದಲ್ಲೇ ಕೈಕ ಮಾತೆಯ ಕೃಪಕಟಾಕ್ಷದಿಂದ ರಾಮ ಸೇವೆಯ ಮಾಡುವ ಯೋಗ. ರಾಮಚಂದ್ರ, ಅಯ್ಯ ಲಕ್ಷ್ಮಣ, ಅಯ್ಯ, ಯಾವ ಜನ್ಮದ ಪುಣ್ಯದ ಫಲವೋ ಯಾವ ಜನ್ಮದ ಪುಣ್ಯದ ಫಲವೋ ಈ ಜನ್ಮದಲ್ಲಿ ತೋರಿದ ರೂಪ ಸಾಧಿಸೀತೆ ಮಾತೆಯ ಸಹಿತ ರಾಮ ಸೇವೆಯ ಮಾಡುವ ಯೋಗ. ಈ
ಜನ್ಮದಲ್ಲೇ ಕೈಕ ಮಾತೆಯ ಕೃಪಕಟಾಕ್ಷದಿಂದ ಒದಗಿ ಬಂದಿತಲ್ಲ ರಾಮ ಸೇವೆಯ ಮಾಡುವ ಯೋಗ. ರಾಮ 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 ರಾಮ. ಶ್ರೀರಾಮಚಂದ್ರ, ಈ ನನ್ನ ಜನ್ಮವು ಪಾವನವಾಯಿತು. ನೀನು ಅಡಿಟ್ಟ ಭೂಮಿಯು ಸಾರ್ಥಕವಾಯಿತು. ಬನ್ನಿ, ನಾವೆಯೂ ಸಿದ್ಧವಾಗಿರುವುದು. ನಿಮ್ಮನ್ನು ಆದಡಕ್ಕೆ ಸೇರಿಸುತ್ತೇನೆ. ಆಗಲಿ ನಡೆಗುವನೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ರಾಮ ರಾಮ ಎನ್ನುತ್ತಾ ರಾಮನಾಮ ಹಾಡುತ್ತಾ ರಾಮ ರಾಮ ಎನ್ನುತ್ತಾ ರಾಮನಾಮ ಹಾಡುತ್ತಾ ರಾಮನೊತ್ತ ನಾವಿಯೇ ರಾಮನೊತ್ತ ನಾವಿಯೇ ಮೆಲ್ಲ ಮೆಲ್ಲನೆ ಸಾಗಲೇ ಮೆಲ್ಲ ಮೆಲ್ಲನೆ ಸಾಗಲೇ. ರಾಮ ರಾಮ ಎನ್ನುತ್ತಾ ರಾಮನಾಮ ಹಾಡುತ್ತಾ ರಾಮನನ್ನು ನೋಡಿದ ನೇತ್ರಗಳೇ ಪುಣ್ಯವೋ. ರಾಮ ರಾಮನನ್ನು ನೋಡಿದ ನೇತ್ರಗಳೇ ಪುಣ್ಯವೋ. ರಾಮ ಪಾದ ಮುಟ್ಟಿದ ಕರಗಳೇ ಧನ್ಯವೋ. ರಾಮ ಪಾದ ಮುಟ್ಟಿದ ಕರಗಳೇ ಧನ್ಯವೋ. ರಾಮನಾಮದಿಂದಲೇ ಜನ್ಮವಾಯಿತು. ರಾಮ ರೋಷನದಿ ಜನ್ಮವಾಯಿತು. ನೇರವಾಗಿ ನನಗೆ ಸ್ವರ್ಗ ಸಿಗುವುದು. ರಾಮ ರಾಮ ಎನ್ನುತ್ತಾ ರಾಮನಾಮ ಹಾಡುತ್ತಾ ರಾಮನೊತ್ತ ನಾವಿಯೇ ರಾಮನೊತ್ತ ನಾವಿಯೇ ಮೆಲ್ಲ ಮೆಲ್ಲನೆ ಸಾಗಲಿ ಮೆಲ್ಲ ಮೆಲ್ಲನೆ ಸಾಗಲಿ. ರಾಮ ರಾಮ ರಾಮ. ಪ್ರಾಣೇಶ್ವರ, ಈ ಸ್ಥಳವು ಎಷ್ಟು ಮನೋಹರವಾಗಿರುವುದು. ಪ್ರಾಣೇಶ್ವರ, ಇಲ್ಲಿ ನೋಡಿ ಸ್ವಾಮಿ. ಆಹಾ, ಈ ಸ್ಥಳವನ್ನು ನೋಡಿದರೆ ನನ್ನ ಮನಸ್ಸು ಬಹಳ ಕಾತರಿಸುತ್ತಿರುವುದು ಸ್ವಾಮಿ. ಪ್ರಾಣೇಶ್ವರ, ಸೀತಾ, ನೀವು ಇಲ್ಲಿ ಒಂದು ಪರ್ಣಕುಟೀಲವನ್ನು ಸಿದ್ಧಪಡಿಸುವ. ಆಗಲಿ ಸೀತಾ. ಲಕ್ಷ್ಮಣ, ಅಣ್ಣ, ನಿನ್ನ ಹತ್ತಿಗೆಯ ಆಸೆಯಂತೆ ಇಲ್ಲೊಂದು ಪರ್ಣಕುಟೀರವನ್ನು ನಿರ್ಮಿಸುವೆಯಾ ಲಕ್ಷ್ಮಣ? ಹಾಗೆ ಆಗಲೇ ಅಣ್ಣ. ಅಲ್ಲಿಯವರೆಗೂ ಈ ವೃಕ್ಷದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಲಿ ಲಕ್ಷ್ಮಣ. ಸೀತಾ, ಬರುವಳಾಗು. ಹಾಗೆ ಆಗಲಿ ಸ್ವಾಮಿ. ಭುವನದಳು ಜನಗೆ ಸಾಟಿಯು ಯೋರಿಯರು. ಭುವನದಳು ಜನಗೆ ಸಾಟಿಯು ಯೋರಿಯರು. ಚಲದಿಂ ಬಲದಿಂ ಕೌಂಜದಲ್ಲಿ ಚಲದಿಂ ಬಲದಿಂ ಕೌಂಜದಲ್ಲಿ ಮೆರೆಯುವೆ ನಾನು ಮೆರೆಯುವೆ ನಾನು ಮೆರೆಯುವೆ ನಾನು. ಪ್ರಾಣ
ಪ್ರಾಣಹಿಂಸೆಯಲ್ಲಿ ಜಾಣೆಯು ನಾನು, ಪ್ರಾಣಹಿಂಸೆಯಲ್ಲಿ ಜಾಣೆಯು ನಾನು. ಸಿಕ್ಕಿದರೆ ರಕ್ತ ಕುಡಿಯುವೆನು, ಸಿಕ್ಕಿದರೆ ರಕ್ತ ಕುಡಿಯುವೆನು. ಮನುಷ್ಯನೇ ಸಿಗಲಿ, ಪ್ರಾಣಿಗಳೇ ಸಿಗಲಿ, ಮನುಷ್ಯರೇ ಸಿಗಲಿ, ಪ್ರಾಣಿಗಳೇ ಸಿಗಲಿ, ತೊರೆಗೆ ಬಡಿದು ಅಪ್ಪಳಿಸಿದೆ, ತೊರೆಗೆ ಬಡಿದು ಅಪ್ಪಳಿಸಿ, ತೊರೆಗೆ ಬಡಿದು ಅಪ್ಪಳಿಸಿ. ನನ್ನ ಮಗ, ನನ್ನ ಮಗ ಅಂಬುಕಾಸುರ, ಒಂದ ಮಗನಾದ ಸಂಬುಕಾಸುರನು ಸೌರ್ಯದ ತಪಸ್ಸಿನಲ್ಲಿ ನೇರವಾಗಿ ಎಷ್ಟೋ ದಿವಸಗಳಾಗಿತ್ತು. ಅವರ ತಪಸ್ಸು ಫಲಿಸಿದೆಯಂತೆ. ಅವನಿಗೆ ಬಗೆ ಬಗೆಯ ನರಮೋಹವನ್ನು ತೆಗೆದುಕೊಂಡು ಹೋಗಲು. ಅಣ್ಣ, ಇದೋ ನೋಡಿ ಪರ್ಣಕುಟೀರವನ್ನು ಸಿದ್ಧಪಡಿಸಿರುವೆನು. ಪ್ರಾಣೇಶ್ವರ, ಇಲ್ಲಿ ನೋಡಿ ಸ್ವಾಮಿ, ಎಷ್ಟು ಮನೋಹರವಾಗಿರುವುದು. ಹೌದು ಸೀತಾ, ಅಲ್ಲವೇ ಸ್ವಾಮಿ? ಆನಂದಮಯವಾಗಿರುವುದಲ್ಲವೇ ಈ ಪರ್ಣಕುಟೀರವು? ಹೌದು ಸ್ವಾಮಿ. ಇಷ್ಟೊಂದು ವರ್ಷಿತಳಾಗಬೇಡ ಸೀತಾ. ಅತಿ ಸಂತೋಷ ದುಃಖದ ಮೂಲವಂತೆ. ಅಣ್ಣ, ನಾನು ಹೋಗಿ ಫಲಾರವನ್ನು ಸಂಗ್ರಹಿಸಿ ತೆಗೆದುಕೊಂಡು ಬರುತ್ತೇನೆ. ಆಗಲೇ ಲಕ್ಷ್ಮಣ. ನೀರಿಗೆ ನೈದಿಲೆಯೇ ಚಂದ ಸ್ವಾಮಿ. ನೀರಿಗೆ ನೈದಿಲೆಯೇ ಚಂದ, ಧರಣಿ ದೇವಿಗೆ ಹಸಿರಿನ ಸಿರಿಯೇ ಚಂದ, ಈ ರಾಮನಿಗೆ ಈ ಸೀತೆಯೇ ಚಂದ, ನೀರಿಗೆ ನೈದಿಲೆಯೇ ಚಂದ. ಸೀತಾ, ನಿನ್ನಯ ನಡೆಯು ಹಂಸೆಯಂತೆ, ನಿನ್ನಯ ನಡೆಯು ಹಂಸೆಯಂತೆ, ಬಳುಕುವ ನಡುವು ನವಿಲಿನಂತೆ, ನಿನ್ನಯ ಸವಿ ನುಡಿಯು ಗಿಳಿ ಮಾತಿನಂತೆ, ನೀ ಹಾಡಿದರೆ ಕೋಗಿಲೆಯಂತೆ. ಸೀತಾ, ನೀ ಹಾಡಿದರೆ ಕೋಗಿಲೆಯಂತೆ, ನೀರಿಗೆ ನೈದಿಲೆಯ ಚಂದ, ಧರಣಿ ದೇವಿಗೆ ಹಸಿರಿನ ಸಿರಿಯೇ ಚಂದ, ಈ ರಾಮನಿಗೆ ಈ ಸೀತೆಯೇ ಚಂದ, ನೀರಿಗೆ ನೈದಿಲೆಯೇ ಚಂದ. ಸ್ವಾಮಿ. ಸೀತಾ, ಪ್ರಾಣೇಶ್ವರ, ಸೀತಾ, ಇಲ್ಲಿ ನೋಡಿ ಸ್ವಾಮಿ. ಪ್ರಿಯ ನೋಡಿ ವನ ಕೋಗಿಲೆಗಾರ, ಪ್ರಿಯ ನೋಡಿ ವನ ಕೋಗಿಲೆಗಾರ, ಮನಕಾನಂದವ ನೋಡು ಪ್ರಿಯನೇ, ಕಾಂತ ಸೀತಾ, ಸ್ವಾಮಿ. ಮಲ್ಲೆ
ರಮಣಿ. ಇಲ್ಲಿ ನೋಡಿ ಸ್ವಾಮಿ, ಈ ಸ್ಥಳವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು ಸ್ವಾಮಿ. ಹೌದಾ ಸೀತಾ? ಆಹಾ, ರಮಣೀಯವಾಗಿರುವುದಲ್ಲವೇ? ಹೌದು ಸ್ವಾಮಿ. ಪ್ರಾಣೇಶ್ವರ, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ ಬಾ ಸೀತಾ. ಹಾಗೆ ಆಗಲಿ ಸ್ವಾಮಿ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಬಾ ಬ್ರಹ್ಮದೇವ ಬಾ. ಅಘೋರ ಶಕ್ತಿಯೊಂದನ್ನು ನೀಡು ದೇವ, ಅಸ್ತ್ರವೊಂದನ್ನು ನೀಡು ದೇವ. ಬಾ ಬ್ರಹ್ಮದೇವ ಬಾ. ಓಂ 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 ಬ್ರಹ್ಮದೇವಾಯ ನಮಃ. ಓಂ 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 ಬ್ರಹ್ಮದೇವಾಯ ನಮಃ. ಓಂ 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 ಬ್ರಹ್ಮದೇವಾಯ ನಮಃ. ಆಹಾ, ಈ ಕಾಡಿನಲ್ಲಿ ನಾನಾ ತರದ ಫಲ ಪುಷ್ಪಗಳಿಂದ ತುಂಬಿ ತುಳುಕುತ್ತಿದೆ. ಇದೆಲ್ಲವನ್ನು ಕೊಯ್ದು ಅಣ್ಣ ಅತ್ತಿಗೆಯವರಿಗೆ ಸಮರ್ಪಿಸುವೆನು. ಏನಿದು ಮೇಲೊಂದು ಖಡ್ಗ ಬರುತ್ತಿರುವುದಲ್ಲ, ಅದನ್ನು ನಾನೇ ಪಡೆಯುತ್ತೇನೆ. ಯಾರೋ ನೀನು? ಬ್ರಹ್ಮದೇವರು ನನಗೆ ಕಳಿಸಿದ ಖಡ್ಗವನ್ನು ನೀನು ಪಡೆದುಕೊಂಡೆಯ? ಕೊಡವನಾಗು, ಇಲ್ಲದಿದ್ದರೆ ನೋಂಗೆ ಬಿಡೋನು. ಎಲ್ಲ ಓ ರಾಕ್ಷಸತಮ, ನನಗೆ ಸಿಕ್ಕ ಖಡ್ಗವನ್ನು ನಿನಗೆ ಕೊಡುವುದೇ ಮದ ಅಂದ ಕೊಡವೆ ನೋಡು ಈ ಖಡ್ಗದಿಂದಲೇ. ನನ್ನ ಖಡ್ಗ ನೀನು ಪಡೆದಯ? ನನ್ನ ಖಡ್ಗ ನೀನು ಪಡೆದಯ? ಖಡ್ಗ ಕೊಡದೆ ಹೋದರೆ ನಂಗೆ ಬಿಡುವೆನು, ನಾನು ನಂಗೆ ಬಿಡುವೆನು, ನಂಗೆ ಬಿಡುವೆನು. ಓ ಮದಾಂತ, ನನಗೆ ಸಿಕ್ಕ ಖಡ್ಗವನ್ನು ನಿನಗೆ ಕೊಡುವುದೇ? ನನಗೆ ಸಿಕ್ಕ ಖಡ್ಗವನ್ನು ನಿನಗೆ ಕೊಡುವುದೇ? ಕೊಡುವೆ ನೋಡು ನಿನಗೆ ಖಡ್ಗದಿಂದಲೇ, ಕೊಡುವೆ ನೋಡು ನಿನಗೆ ಖಡ್ಗದಿಂದಲೇ, ಈ ಖಡ್ಗದಿಂದಲೇ. ಸುಪನಕ್ಕೆ ಕುಮಾರ ನಾನು ನನ್ನ ತೌರ್ಯ ತಿಳಿಯದೆ ಹತ್ಯೆ ಮಾಡು ಸಾವಸವ ಮಾಡುತ್ತಿರುವೆಯೋ, ನೀ ಮಾಡುತ್ತಿರುವೆಯೋ? ಓ ರಾಕ್ಷಸರಾಮ, ಕೋದಂಡ ರಾಮನನುಜ ನಿನಗೆ ತಿಳಿಯದೆ, ಕೋದಂಡ ರಾಮನನುಜ ನಿನಗೆ ತಿಳಿಯದೆ, ಹಿಂದೆ ನಿನ್ನ ಕೊನೆಯ ದಿನ ನೆನೆಯ ದೇವನ, ಹಿಂದೆ ನಿನ್ನ ಕೊನೆಯ ದಿನ ನೆನೆಯ ದೇವನ, ನೆನೆಯ ದೇವನ. ಈ ಮದಾಂಧನನ್ನು ಸಂಹರಿಸಿದನು. ಈ ವಿಚಾರವನ್ನು ಅಣ್ಣನವರಿಗೆ ತಿಳಿಸುತ್ತೇನೆ. ನರವಾಸನೆ, ನರವಾಸನೆ, ನರವಾಸನೆ ಇದೆಯಲ್ಲ, ಇಲ್ಲ. ಏನಿದೇನಿದೇನಿದೇನಿದೇನಿದೇನಿದೇನಿದೋ, ಏನಿದೇನಿದೇನಿದೇನಿದೇನಿದೇನಿದೋ, ನರವಾಸನೆ ಮೂಗಿದೆ ಬಡಿಯ ತಿಂಪುದು. ನರವಾಸನ ಮೂಗಿಗೆ ಬಡಿಯ ತೀರ್ಪುದು. ಏನಿದೇನಿದೇನಿದೇನಿದೇನಿದೇನಿದೇನಿದೋ, ನರವಾಸನೆ, ನರವಾಸನೆ. ಏನು ನರವಾಸನೆ? ಎಲ್ಲೋ ನರವಾಸನೆ ಬರ್ತಿರುವುದು. ಮುಂದೆ ಹೋಗಿ ನೋಡುವೆನು. ಯಾವನೋ ರಾಕ್ಷಸ ಬಿದ್ದಿರುವಂತೆ ಕಾಣುತ್ತಿರುವುದಲ್ಲ, ಮುಂದೆ ಹೋಗಿ ನೋಡುವೆನು.
ನೀವು ತಪಸ್ಸನ್ನು ಆಚರಿಸಲು ಬಂದು ಹತನಾದೆಯ ಮಗನೇ. ಮಗನೇ, ಯಾರು ಯಾರು ನನ್ನ ಮಗನನ್ನು ಕೊಂದವರು? ನರವಾಸನೆ, ಇಲ್ಲೇ ಎಲ್ಲೋ ನರವಾಸನೆ. ಅಣ್ಣ, ಫಲಾರವನ್ನು ತಂದಿರುವೆನು, ಸ್ವೀಕರಿಸಿ. ಲಕ್ಷ್ಮಣ, ಯಾವುದೀ ಖಡ್ಗ? ಅಣ್ಣ, ಯಾರೋ ಸಂಬಕ ಸೂರನಂತೆ ಈ ಖಡ್ಗಕ್ಕಾಗಿ ತಪಸ್ಸನ್ನು ಮಾಡುತ್ತಿದ್ದ. ಆದರೆ ಈ ಖಡ್ಗ ನನಗೆ ದೊರೆಯಿತು. ಅವನನ್ನು ಸಂಹರಿಸಿ ಈ ಖಡ್ಗವನ್ನು ತಂದಿರುವೆನು. ಎಂತ ಅನರ್ಥವನ್ನು ಮಾಡಿದೆ ಲಕ್ಷ್ಮಣ. ಇದನ್ನು ಅವನನ್ನು ಸಂಹರಿಸಬಾರದಾಗಿತ್ತು. ಆದರೆ ಯಾವುದಕ್ಕೂ ಜಾಗೃತರಾಗಿರಬೇಕು ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ಎಲ್ಲೂ ಹುಡುಕಿದರೂ ಸಿಗದೇ ಇಲ್ಲವಲ್ಲ. ಎಲ್ಲಿ ಹೆರ ಕಾಣೆನಲ್ಲ, ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಎಲ್ಲೆಲ್ಲ ಕಾಣೆನಲ್ಲ, ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಎಲ್ಲಿಯರ ಕಾಣೆನಲ್ಲ, ಆ ಕೊಳ್ಳದಲ್ಲಿ ಈ ಕೊಳ್ಳದಲ್ಲಿ, ಆ ಕೊಳ್ಳದಲ್ಲಿ ಈ ಕೊಳ್ಳದಲ್ಲಿ, ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಆ ಬೆಟ್ಟದಲ್ಲಿ ಈ ಗುಡ್ಡದಲ್ಲಿ, ಆ ಬೆಟ್ಟದಲ್ಲಿ ಈ ಗುಡ್ಡದಲ್ಲಿ, ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಎಲ್ಲಿಯರ ಕಾಣೆನಲ್ಲ, ಎಲ್ಲೆಲ್ಲೂ ಹುಡುಕಿದರೂ ಸಿಗಲಿಲ್ಲವಲ್ಲ. ಇಲ್ಲಿ ಎಲ್ಲೋ ನರವಾಸನೆ. ಇಲ್ಲಿ ಎಲ್ಲೋ ನರವಾಸನೆ. ಇಲ್ಲಿ ಎಲ್ಲೋ ಹುಡುಕು. ಇಲ್ಲಿ ಇರುವಂತೆ ಕಾಡ್ತಿರ್ಬೋದು. ಒಬ್ಬರೆಂದು ಬಂದರೆ ಇಬ್ಬರಿರುವರು. ಎಳೆಯ ಮಾಂಸ ಕಾಚ ಕಾಚವನು. ಏನು ಸುಂದರ, ಎಂತ ಸುಂದರ. ಅವನನ್ನು ಕೊಂದೇ ಬಿಡ್ತಿದ್ದೇನಲ್ಲ. ಇರಲಿ, ಇವನನ್ನು ಮದುವೆಯಾಗಿ ಕಲ್ಲು ಮಂಚದ ಮೇಲೆ ಮಲಗಿಸಿಕೊಂಡು ನಾಚಿಕೆ ಆಗುತ್ತೇನೆ. ಒರಿಸುವೆ 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 ನಾನಿತ್ತ ನಾನೀಗಲೇ, ಒರಿಸುವೆ ನಾನಿತ್ತ ನಾನೀಗಲೇ. ಏನಾದರೂ ಆಗಲಿ, ಏನಾದರೂ ಆಗಲಿ, ಒರಿಸುವೆ 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 ನಾನಿತ್ತ ನಾನೀಗಲೇ. ಕಣ್ಣುಗಳ ನೋಡಲು ಕರಿಮಣಿಯಂತಿರುವವು, ಕಣ್ಣುಗಳ ನೋಡಲು ಕರಿಮಣಿಯಂತಿರುವವು. ಕಣ್ಣುಗಳು ನನ್ನನ್ನು ಮುಟ್ಟಿಕ್ಕು ಎನ್ನುತ್ತಿವೆ, ಕಣ್ಣುಗಳು ನನ್ನನ್ನು ಮುಟ್ಟಿಕ್ಕು.
ನಾನೀಗಲೇ ಒರಿಸುವುದನ್ನ ನಾನೀಗಲೇ. ಎಂತ ಸುಂದರಾಂಗನು ಕೊಂಡೇ ಬಿಡ್ತಿದ್ದೇನಲ್ಲ. ಅಯ್ಯೋ, ಈ ರೂಪಿನಿಂದ ಹೋದರೆ ಅವನು ನನ್ನನ್ನು ತುಳಿದು ಬಿಡುವನು. ಇರಲಿ, 16 ವರ್ಷದ ಸಾಮಾನ್ಯ ಮಾಯಿಯಾದ ಜೈ ಭುವನೇಶ್ವರಿ. ಈ ಮೂರು ಲೋಕಕ್ಕೆಲ್ಲ ನಾನೇ ಸುಂದರಂಗೆ ಅಲ್ಲವೇ? ಈ ರೂಪಿನಲ್ಲಿ ಹೋದರೆ ಒರೆಸುವುದಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಓ ಜಗದೊಳಗೆ ಈ ಜಗದೊಳಗೆ ಓ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಚಿಕ್ಕ ವಯಸ್ಸಿನ ತಕ ಸುಂದರ ನೀವ ಚಿಕ್ಕ ವಯಸ್ಸಿನ ತಕ ಸುಂದರ ನೀವ ಅಕರೆಯಿಂದಲೇ ಸಿಕ್ಕಿದ ಎನಗೆ ಅಕರೆಯಿಂದಲೇ ಸಿಕ್ಕಿದ ಎನಗೆ ಸುಂದರಿಯಲ್ಲವೇ ಜಗದೊಳಗೆ ಜಗದೊಳಗೆ ಜಗದೊಳಗೆ. ಆಹಾ, ಈತನನ್ನು ನೋಡುತ್ತಿದ್ದರೆ, ಈ ಸುರಸುಂದರಾಂಗನ್ನು ನೋಡುತ್ತಿದ್ದರೆ ಒಂದೇ ಸಾರಿ 6 ಜನರನ್ನು ಮಕ್ಕಳನ್ನು ಹಡಿದು ಬಿಡುವುದಲ್ಲ. ಸುರಸುಂದರಾಂಗ ಮನೋಹರ, ಪ್ರಾಣಕಂತ, ಪ್ರಾಣೇಶ್ವರ. ಯಾರು ನೀನು? ಇಲ್ಲಿಗೆ ಏಕೆ ಬಂದೆ? ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದ ನನ್ನನ್ನು ವರಿಸು ಪ್ರಿಯ. ಹೇಗೆ ಬಂದೆ ಸ್ವಾಮಿ? ಅದು ಹೇಗೆ ಸಾಧ್ಯ? ಇಲ್ಲಿ ನನ್ನ ಹೆಂಡತಿ ಇಲ್ಲವೇ? ಹಾಗಾದ್ರೆ ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿ. ಸ್ವಾಮಿ, ಇದೇನು ಈ ರೀತಿ ಹೇಳಿ ತಿಳುವಳಿಯುವಳು? ಸಾಕು, ಸುಮ್ಮನಿರಮ್ಮ. ಪ್ರಿಯಾ, ನನ್ನನ್ನು ವರಿಸು ಪ್ರಿಯಾ. ಸಾಧ್ಯವಿಲ್ಲ, ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಯಾಕೆ? ನಾನು ಏಕಪತ್ನಿ ರಥಸ್ಥನು. ನೀವು ಏಕಪತಿ ವ್ರತಸ್ಥನಾದ ಆಕೆಯನ್ನು ಬಿಟ್ಟು ಬಿಡಿ, ನನ್ನನ್ನು ಕಟ್ಟಿಕೊಳ್ಳಿ. ಆಗ ನೀವು ಏಕಪತಿ ವ್ರತಸ್ಥನ ಆಗಿರಲ್ಲ. ನ್ಯಾಯವೇ ನಿನಗೆ ಮಾಯದ ಸುರತೆ, ಮನಸ್ಸಿನ ಆಟಕ್ಕೆ ಮನವಿಡಬಹುದೇ? ನ್ಯಾಯವೇ ನಿನಗೆ ಮಾಯದ ಸುರತೆ, ಮನಸ್ಸಿನ ಆಟಕ್ಕೆ ಮನವಿಡಬಹುದೇ? ಧನುಜಳು ನೀನು, ಮನುಜರು ನಾವು. ಧನುಜಳು ನೀನು, ಮನುಜರು ನಾವು. ನನ್ನಲ್ಲಿ ಮೋಹವ ತೋರಲು ಬಹುದೇ? ನನ್ನಲ್ಲಿ ಮೋಹವ ತೋರಲು ಬಹುದೇ? ನನ್ನಲ್ಲಿ ಮೋಹವ ತೋರಲು ಬಹುದೇ? ನ್ಯಾಯವೇ ನಿನಗೆ ಮಾಯದ ಸುರತೆ, ಮನಸ್ಸಿನ ಆಟಕ್ಕೆ ಮನವಿಡಬಹುದೇ? 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 ಅಮ್ಮ ತಾಯಿ, ನೋಡು, ನನ್ನ ಸತಿ ಇಲ್ಲೇ ಇದ್ದಾಳೆ. ನಾನು ಏಕಪತ್ನಿ ರಥಸ್ಥನು. ಹಾಗಾಗಿ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ ತಾಯಿ. ಇಲ್ಲ
ಪ್ರಾಣೇಶ್ವರ, ನಿಮ್ಮನ್ನೇ ನಂಬಿ ಬಂದಿರುವೆ. ಮೋಯ್ತಳಾಗಿರು ನನ್ನನ್ನು ವರಿಸು ಪ್ರಾಣಕಾಂತ. ಸಾಧ್ಯವಿಲ್ಲ ತಾಯಿ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮ ಲಕ್ಷ್ಮಣನಿರುವನು. ಏನು? ನಿಮ್ಮ ಅವನು ತಮ್ಮನು ನನಗಿಂತ ಸುಂದರವಾಗಿರುವನು. ನಿಮಗಿಂತ ನೀನು ಅಲ್ಲಿಗೆ ಹೋದರೆ ನಿನ್ನ ಆಸೆಯು ಈಡೇರುವುದು. ಏನು? ಅಲ್ಲಿಗೆ ಹೋದರೆ ನನ್ನ ಆಸೆ ಈಡೇರುವುದೇ? ಹೌದು. ಹೌದೇ ಪ್ರಾಣೇಶ್ವರ? ಹಾಗಾದ್ರೆ ನಾನು ಆತನ ಬಳಿಗೆ ಹೋಗುವೆನು, ಆತನಲ್ಲೇ ಪ್ರಾರ್ಥಿಸುವೆನು. ಹೋಗಿ ಬರಲೇ? ಹೋಗಿ ಬಾರಮ್ಮ. ಅಕ್ಕ ಹೋಗಿ ಬರಲೇ? ಮೊದಲು ತೊಲಗು. ಹೋಗಿ ಬರಲೇ? ಹೋಗು. ಮನೋಹರ, ಪ್ರಾಣಕಾಂತ, ಪ್ರಾಣೇಶ್ವರ, ಮನೋಹರ. ಆಹಾ, ಈತನನ್ನು ಹಿಂದೆಯಿಂದ ನೋಡಿದರೆ ಇಷ್ಟೊಂದು ಸುರಸುಂದರಾಂಗನಾಗಿರೋನು. ಇನ್ನು ಮುಂದೆಯಿಂದ ನೋಡಿದರೆ ಹಬ್ಬ, ಎಷ್ಟು ಸುರಸುಂದರಾಂಗನಿರಬಹುದು. ಮನಸೋತಿನ ನಲ್ಲ ನಿನಗೆ ಬಿಡು ಮೂಲ ಬಾಣ ಬಯಸಿರುವೆ, ಬಿಡು ಮೂಲ ಬಾಣ ಬಯಸಿರುವೆ. ಮನಸೋತಿನ ನಲ್ಲ ನಿನಗೆ ಬಿಡು ಮೂಲ ಬಾಣ ಬಯಸಿರುವೆ, ಬಿಡು ಮೂಲ ಬಾಣ ಬಯಸಿರುವೆ. ಮನಸೋತಿನ ನಲ್ಲ. ಹೃದಯದ ಭಾವ ಇದು ನಿನಗಾಗಿ ಕಾದಿದೆ ಜೀವ. ಹೃದಯದ ಭಾವ ಇದು ನಿನಗಾಗಿ ಕಾದಿದೆ ಜೀವ. ಬಿಡು ನಾಚಿಕೆ ಬಾಸನಿಹ, ಬಿಡು ನಾಚಿಕೆ ಬಾಸನಿಹ. ಮನೋಹರ, ಪ್ರಾಣಕಾಂತ, ಬಾಸನಿಹ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ, ನಾನೇನನ್ನು ಬಯಸದೆ ನಲ್ಲ ತಿಳಿದೆಯಾ. ನೀ ನನ್ನ ಜೀವ ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆ. ನಲ್ಲ ನಿನ್ನ ಸಂದೇಶವ ನನಗೆ ನೀಡೆ, ನನಗೆ ನೀಡೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆಂತ. ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ, ನನಗೆ ಹೇಳಿದೆ. ಚಂದಿರ ತಂದ ಹುಣ್ಣಿಮೆ ನಾರಿ, ಗಾಳಿಯು ತಂದ ತಣ್ಣನೆ ನಾರಿ. ಹಾಯಾಗಿ ನಾ ಮಲಗಿರಲು ಆ ದಿಂಬು ಆಸೆಗೆ ನನ್ನ ನೂಕಿತು. ನೀ ನನ್ನ ನಲ್ಲನ ಕೂಗಿತು, ಆ ದಿಂಬು ಆಸೆಗೆ ನನ್ನ ನೂಕಿತು. ಈ ನನ್ನ ನಲ್ಲನ ಕೂಗಿತು. ಚಂದಿರ ತಂದ ಹುಣ್ಣಿಮೆ ನಾರಿ, ಗಾಳಿಯು ತಂದ ತಣ್ಣನೆ. ಹಾಯಾಗಿ ನಾ ಮಲಗಿರಲು ಆ ದಿಂಬು ಆಸೆಗೆ ನನ್ನ ನೂಕಿತು. ಈ ನನ್ನ ನಲ್ಲನ ಕೂಗಿತು, ಆ ದಿಂಬು ಆಸೆಗೆ ನನ್ನ ನೂಕಿತು. ಈ ನನ್ನ ನಲ್ಲನ ಕೂಗಿತು. ಇಷ್ಟು ಹೇಳಿದರೂ ನನ್ನನ್ನು ನೋಡಲೇ ಇಲ್ಲವಲ್ಲ. ಆಹಾ,
ಪ್ರಾಣೇಶ್ವರ, ಪ್ರಾಣಕಾಂತ, ಮನೋಹರ, ಸ್ವಲ್ಪ ನನ್ನ ನೋಡಬಾರದೆ? ಮನೋಹರ, ಪ್ರಾಣಕಾಂತ, ಪ್ರಾಣೇಶ್ವರ, ಯಾರು ನೀನು? ನಾನು ಇಲ್ಲಿಗೇಕೆ ಬಂದೆ? ಯಾವ ದೇಶದವಳು? ನಿಮ್ಮನ್ನು ನೋಡಿ ಮೋಹಿತಲಾಗಿ ಬಂದಿರ ನನ್ನನ್ನು ವರಿಸು ಪ್ರಿಯ. ಅದು ಅಲ್ಲದೆ ಲಂಕಾಧಿಪತಿಯಾದ ರಾವಣೇಶ್ವರ ಸಹೋದರಿ ನನ್ನನ್ನು ಶೂರ್ಪಣಖ ಎಂದು ಕರೆಯುವರು. ಇಲ್ಲಿಗೇಕೆ ಬಂದೆ? ನನ್ನಿಂದ ಏನಾಗಬೇಕು? ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದರು ನನ್ನನ್ನು ವರಿಸು ಪ್ರಿಯ. ಏನಂದೆ? ನನ್ನನ್ನು ವರಿಸು ಎಂದೆ. ಛೀ ಛೀ, ದೂರ! ಯಾಕೆ? ದೂರ ಸರಿ! ಬಂದರೆ ಏನಾಗುವುದು? ದೂರ ಸರಿಯುವಂತಳಾಗು ರಕ್ಕಸಳೆ. ಏನು ನನಗೆ ಕಾಣವನೇ? ದೂರ ಹೋಗು ಬೇಗ, ಸಾರಿ ಬೇಡ್ವೆನೀಗ. ದೂರ ದೂರ ಸರಿಯುವಂತಳಾಗು. ನಿಮ್ಮನ್ನೇ ಪ್ರಾರ್ಥಿಸಿ ಬಂದಿರೇನು? ದೂರ ಹೋಗು ಬೇಗ, ಸಾರಿ ಬೇಡ್ವೆನೀಗ. ಬಯಸಿ ಮನದಲ್ಲಿ ನನ್ನನು ನೀನು, ಪ್ರಾಣೇಶ್ವರ, ಬಯಸಿ ಮನದಲ್ಲಿ ನನ್ನನು ನೀನು. ವ್ಯಸನವ ಪಡುವೆ ರಕ್ಕಸಿಯೇ, ವ್ಯಸನವ ಪಡುವೆ ರಕ್ಕಸಿಯೇ, ವ್ಯಸನವ ಪಡುವೆ ರಕ್ಕಸಿಯೇ. ದೂರ ಹೋಗು ಬೇಗ, ಸಾರಿ ಬೇಡ್ವೆನೀಗ. ಸೋದರನಿರುವನು ಆ ಪಾರ್ಶ್ವದಲ್ಲಿ, ಸೋದರನಿರುವನು ಆ ಪಾರ್ಶ್ವದಲ್ಲಿ. ನಿನ್ನಾಸೆಯೇನೋ ನೀಗುವನು, ನಿನ್ನಾಸೆಯೇನೋ ನೀಗುವನು, ನಿನ್ನಾಸೆಯೇನೋ ನೀಗುವನು. ದೂರ ಹೋಗು ಬೇಗ, ಸಾರಿ ಬೇಡ್ವೆನೀಗ, ಸಾರಿ ಬೇಡ್ವೆನೀಗ. ಕೆಲವೋ ರಕ್ಕಸಳೆ, ನನಗೆ ಕಾಣುವನೇ ಪ್ರಾಣೇಶ್ವರ? ನಾನು ಅಣ್ಣ ಅತ್ತಿಗೆಯವರ ಸೇವೆಯಲ್ಲಿ ದಾಸನು. ಆ ಪಾರ್ಶ್ವದಲ್ಲಿ ನನ್ನ ಅಣ್ಣನಿರುವನು. ಅಲ್ಲಿಗೆ ಹೋಗು, ನಿನ್ನಾಸೆ ಈಡೇರುತ್ತದೆ. ಈತನು ದಾಸನಂತೆ, ಅಣ್ಣನ ಅತ್ತಿಗೆ ವಾಗ್ನಿಲ್ಲದೆ ಏನೂ ಮಾಡುವುದಿಲ್ಲ ಅಂತೆ. ಆಗಲಿ ಆತನ ಬಳಿಗೆ ಹೋಗಿದ್ದನು. ಕೆಲಸ ಕಾರ್ಯ ಯಾವುದೂ ಇಲ್ಲ. ನಮಸ್ಕಾರ. ಕೆಲಸ ಕಾರ್ಯವಿಲ್ಲದೆ ಕಳಿಸಿದ್ದೇನೆ. ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದಿರೋನು. ಅದು ಅಲ್ಲದೆ ನಮ್ಮ ತಮ್ಮನು ಬಂದಿರೋನು, ಆ ಪಾರ್ಶ್ವದಲ್ಲಿರುವನು. ನಿನ್ನ ಆಸೆ ನೀಡೇರುವುದೆಂದು ನಿಮ್ಮನ್ನು ಹೇಳಿ ಕಳಿಸಿರುವನು. ಹೌದೇ? ಅಣ್ಣನವರು ಹಾಗೆ ಹೇಳಿದರೆ? ಹೌದು. ಅಣ್ಣನವರಿಂದ ಏನಾದರನ್ನು ಗುರುತನ್ನು ತಂದರೆ ನಿನ್ನ ಆಸೆ ಈಡೇರುತ್ತದೆ. ಇದೊಂದಾ ಗುರ್ತು ಬೇರೆನಾ? ಸರಿ ಆಯ್ತು, ಹೋಗಿ ತಗೊಂಬರ್ತೀನಿ. ನೋಡಿಸ್ತೀಯ? ಹೋಗಿ ಗುರುತನ್ನು ಸರಿಯಾಗಿ ತೆಗೆದುಕೊಂಡು ಬಾ, ನಿನ್ನನ್ನು ಒರೆಸುತ್ತೇನೆ. ಹಾಗೆ ಆಗ್ಲಿ, ಹೋಗ್ ಬರ್ಲೆ. ಹೋಗಿ ಬರುವಳಂತಳ. ಮುಹೂರ್ತ ಮೀರಿ ಹೋಗುದು. ಮುಹೂರ್ತ ಬೀರಿ ಹೋದರೂ ಪರವಾಗಿಲ್ಲ, ಮುಂಜಾನೆ ಮದುವೆ ಆಗುವೇನು. ನನ್ನನ್ನು ಒರೆಸುವಂತೆ ಹೋಗು ಬೇರೆ ಪ್ರಾಣೇಶ್ವರ. ಪ್ರೇಮದ ಪೂಜಾರಿ ಬಾ, ನನ್ನ ಮನಸ್ಸಿನ ಸಂಚಾರಿ. ಪ್ರೇಮದ ಪೂಜಾರಿ ಬಾ, ನನ್ನ ಮನಸ್ಸಿನ ಸಂಚಾರಿ. ಬಂದಿರಲು ಅಂದದಲ್ಲಿ, ಬಂದಿರಲು ಅಂದದಲ್ಲಿ ಕಾದಿಹ ಸಿಂಗಾರಿ.
ಪ್ರಾಣಕಾಂತ, ಈ ಭೂತವು ಮತ್ತೆ ಇಲ್ಲಿಗೆ ಬಂದಿತ್ತಲ್ಲ. ಏನು ಭೂತ ಎಂದು ಹೇಳುತ್ತಿರುವನಲ್ಲ, ಇರಲಿ. ಆತನು ವರಿಸಿ ಈತನು ವರಿಸಿ ಆನಂತರ ಈತನು ನುಂಗು ಬಿಡೋದು. ಪ್ರಾಣಕಾಂತ, ದೂರ ಸರಿ. ದೂರ ಸರಿಯಬೇಕೆ? ಹೌದು. ಹಾಗೆ ಆಗಲಿ. ನಿಮ್ಮ ತಮ್ಮನ ಬಳಿಗೆ ಹೋಗಿದ್ದನು. ಆತನು ಹೇಳಿದನು, ಏನಾದ್ರೂ ಕುರುಹನ್ನು ತೆಗೆದುಕೊಂಡು ಬಂದರೆ ನಿನ್ನನ್ನು ವರಿಸನೆಂದು ಹೇಳಿದನು. ಬೇಗನೆ ಕುರುಹನ್ನು ಕೊಡುವರಾಗಿ. ಹೌದೇ? ಕುರುವನ್ನು ಕೊಡುವೆನು, ಹಿಂದಕ್ಕೆ ತಿರುಗು. ಅದ್ಯಾಕೆ ಹಿಂದಿಗೆ ಪ್ರಾಣೇಶ್ವರ, ತಿರುವೆಯಲ್ಲ? ಲಕ್ಷ್ಮಣನ್ ಸರಿಯಾಗಿ ಹೇಳಿ ಕಳಿಸಿರೋನಲ್ಲ. ಹೌದು 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 ರಮಣಿ. ಹೌದು. ಹೌದೌದು. ಅಲ್ಲ ಪ್ರಾಣಕಾಂತ, ಅದ್ಯಾಕೆ ಹಿಂದೆ ತಿರುಗಿಸಬೇಕು? ನಿನಗೆ ಕುರುವು ಕೊಡಬೇಕ ತಾನೆ? ಹೌದೌದು, ಬೇಗನೆ ಬೇಕು. ಕುರುವನ್ನು ಕೊಡುವೆನು, ಹಿಂದಕ್ಕೆ ತಿರುಗು. ಅದು ಕೊಡೋರಾಗಿ ಹಿಂದಕ್ಕೆ ಏಕೆ ತಿರುಗಬೇಕು? ಅದು ಕೊಡುವುದಲ್ಲ, ಕೊಡುವುದಲ್ಲ, ಬರೆಯುವುದು. ಬರೆಯುವುದು. ಹೌದು. ಹಾಗಾದ್ರೆ ಮುಂದೆ ಬರೆಯೋರಾಗಿ. ಇಲ್ಲಿ ಬರೆಯಲು ಚಿಕ್ಕದು. ಹೌದಾ? ಹಣೆಯ ಮೇಲೆ ಬರೆಯೋರಾಗಿ. ಹಾ, ಹಣೆಯ ಮೇಲೆ ಬರೆಯೋರಾಗಿ. ಅದು ಸಣ್ಣದು. ಹಾಗಾದ್ರೆ ಕೈಯ ಮೇಲೆ ಬರೆಯೋರಾಗಿ. ಇಲ್ಲಿ ಬರೆಯುವುದು ದೊಡ್ಡದಾಗಿರುತ್ತದೆ, ಹೌದಾ? ಚಿಕ್ಕದಾಗಿ ಬರೆಯಲು ಅದು ಸಾಧ್ಯವಿಲ್ಲ. ಈತನಲ್ಲಿ ಎಷ್ಟು ಹೇಳಿದರೂ ಸಮಯವಿಲ್ಲವಲ್ಲ. ಹಾಗೆ ಆಗಲಿ ಆಗಲಿ ಪ್ರಾಣಕಾಂತ, ಹಿಂದೆಯೇ ಬರೆಯೋರಾಗಿ. ಆಗಲಿ, ತಿರುಗು. ಆ ತಡೆ ತಡೆ, ದಪ್ಪ ದಪ್ಪನಾಗಿ ಗುಂಡು ಗುಂಡಾಗಿ ಬರೆಯೋರಾಗಿ. ಅವರಿಗೆ ಕಾಣಬೇಕಲ್ಲ, ನನ್ನನ್ನು ಒರೆಸಬೇಕಲ್ಲ ಪ್ರಿಯಾ. ಹೌದು, ದಪ್ಪ ದಪ್ಪದಾಗಿ, ದಪ್ಪ ದಪ್ಪದಾಗಿ ಗುಂಡು ಗುಂಡಾಗಿ, ಗುಂಡು ಗುಂಡಾಗಿ ಬರೆಯುವೆನು, ಬರೆಯೋರಾಗಿ. ಹಿಂದಕ್ಕೆ ತಿರುಗು. ತಿರುಗಲೇ? ತಿರುಗು, ತಿರುಗಲೇ ಪ್ರಾಣಕಾಂತ. ತಿರುಗಮ್ಮ. ಹಾಗೆ ಆಗಲಿ. ಬೇಗನೆ ಬರೆಯುವರಾಗಿ ಸ್ವಾಮಿ. ಬರೆಯುವೆನು ಬರಹವನು ಲಕ್ಷ್ಮಣ ಕೇಳ. ಬರೆಯುವೆನು ಬರಹವನು ಲಕ್ಷ್ಮಣ ಕೇಳ. ಅಸುರಳಾರ್ಭಟವು ಅತಿಯಾಯಿತು ಅನುಜ. ಅನುಜ ಅನುಜ ಇವಳ ಮೂಗು ಮುಂದಲೆಯ ಕೊಯ್ದೋ. ಇವಳ ಮೂಗು ಮುಂದಲೆಯ ಕೊಯ್ದೋ. ಅವಮಾನಿಸಿ ಶಿಕ್ಷಿಸು ಅನುಜ. ಅನುಜ ಅನುಜ ಹೋಗಮ್ಮ, ಈ ಸಾರಿ ನಿನ್ನನ್ನು ಮಾನಿಸುವನು ಹೋಗಮ್ಮ. ಏನು ಅವಮಾನಿಸುವನು ಹೋಗಮ್ಮ. ಅವಮಾನಿಸುವನು? ಇಲ್ಲ ಇಲ್ಲ, ಮಾನಿಸುವನು ಹೋಗಮ್ಮ. ಮಾನಿಸುವನೇ? ಇರಲಿ. ಇಷ್ಟು ಸಮಯವನ್ನು ತೆಗೆದುಕೊಂಡು ಬರೆದಿರಲ್ಲ, ಏನು ಬರೆದಿರೋದು ಪ್ರಾಣಕಾಂತ? ದುಂಡು ದುಂಡಾಗಿ, ಆಹಾ, ದಪ್ಪದಾಗಿ, ಹೌದೇ? ಸುಂದರವಾಗಿ ನಿನ್ನನ್ನು ಒರೆಸಲು ಬರೆದಿರುವನು ಹೋಗಮ್ಮ. ಹಾಗಾದ್ರೆ ನಿಮ್ಮ ತಮ್ಮನು ಇದನ್ನು ನೋಡಿದ್ರೆ ನನ್ನನ್ನು ಒರೆಸುವನೇ? ಖಂಡಿತವಾಗಿಯೂ ಒರೆಸುವನು ಹೋಗಮ್ಮ. ಹಾಗೆ ಆಗಲಿ. ಹೋಗಿ ಬರೋನು ಬಾವ. ಅಕ್ಕ ಹೋಗಿ ಬರಲೇ? ಮೊದಲು ಹೋಗಮ್ಮ. ಹೋಗಿ ಬರೋನು ಬಾವ. ಆಹಾ ನನ್ನ ಮದ್ವೆಯಂತೆ, ಓಹ ನನ್ನ ಮದ್ವೆಯಂತೆ, ಅವನು ನನಗೂ ಏನಂತೆ ಊರೆಲ್ಲ ಟಾಮ್ 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 ಟಾಮ್. ಪ್ರಾಣಕಾಂತ, ಪ್ರಾಣೇಶ್ವರ, ಪ್ರಾಣಕಾಂತ. ಈ ಪೀಡೆ ಮತ್ತೆ ಬಂದಿತ್ತಲ್ಲ. ಅಯ್ಯೋ, ಇವರಿಗಿರೋದೇ ಬುದ್ಧಿ ಅಷ್ಟು. ಪ್ರಾಣೇಶ್ವರ, ಪ್ರಾಣಕಾಂತ, ಮನೋಹರ. ಮನೋಹರಿ ಹಿಂದೆ ಸರಿ ಒಳಂತಳಾಗು. ಇವರಿಗೆ ಭಯ, ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟರು. ಪ್ರಾಣೇಶ್ವರ, ಅದ್ಯಾಕೆ ಅಲ್ಲೇ ನೋಡಿವ್ರಲ್ಲ, ನನ್ನ ನೋಡೋಡ ಬರದೆ? ಹಿಂದೆ ಸರಿ ಒಳಂತಳಾಗಮ್ಮ. ಹಾಗೆ ಆಗಲಿ.
ರೋಮಾಂಚನದ ಈ ಸವಿಯ ಮಾನ ರೋಮಾಂಚನದ ದೂರ ದೂರ ಸವಿಯ ಮಾನ ದೂರ ಸರಿ ಒಂದೊಳಗು ನನ್ನ ಮನದಾಸೆ ಈಡೇರಿದೀಗ ನನ್ನ ಕನಸೆಲ್ಲ ನನಸಾಯಿದೆ ನನ್ನ ಮನದಾಸೆ ಈಡೇರಿದೀಗ ನನ್ನ ಕನಸೆಲ್ಲ ನನಸಾಯಿದೀಗ ರೋಮಾಂಚನದ ಈ ಸವಿಯ ಮೋದ ಜಿ ದೂರ ದೂರ ಸರಿ ಒಂದೊಳಗು ಸನಿಗಮ ಸ್ವರದಲ್ಲಿ ಸಂಗೀತದ ಆಡುವೆ ನಾನು ಸುಮಧುರ ಗೀತ ಸನಿಗಮ ಸ್ವರದಲ್ಲಿ ಸಂಗೀತದ ಆಡುವೆ ನಾನು ಸುಮಧುರ ಗೀತೆ ನನ್ನ ಬಾಳನ್ನು ಈಡೇರಿದೀಗ ನನ್ನ ಕನಸಲ್ಲಿ ನನ್ನ ಸಾಯಿದೀಗ ನನ್ನ ಬಾಳನ್ನು ಈಡೇರಿದೀಗ ನನ್ನ ಕನಸಲ್ಲ ನನ್ನ ಸಾಯಿದೀಗ ರೋಮಾಂಚನದ ಈ ಸವಿಯ ಮೋದ ಅನುಕ್ಷಣ ನಿಮ್ಮನ್ನು ಅಗಲಿರಲಾರೆ ನಿಮ್ಮನ್ನು ಬಿಟ್ಟು ನಾ ಸಹಿಸಲಾರೆ ಅನುಕ್ಷಣ ನಿಮ್ಮನ್ನು ಅಗಲಿರಲಾರೆ ನಿಮ್ಮನ್ನು ಬಿಟ್ಟು ನಾ ಸಹಿಸಲಾರೆ ದೂರ ದೂರ ಸರಿ ಒಂದೊಳಗು ನನ್ನ ಬಾಳೊಂದು ಈಡೇರಿದೀಗ ನನ್ನ ಕನಸೆಲ್ಲ ಸಾಯಿದೀಗ ನನ್ನ ಬಾಳೊಂದು ಈಡೇರಿದೀಗ ನನ್ನ ಕನಸೆಲ್ಲ ನನ್ನ ಸಾಯಿದೀಗ ರೋಮಾಂಚನದ ಈ ಸವಿಯ ಮೋದ ಪ್ರಾಣೇಶ್ವರ ಪ್ರಾಣಕಾಂತ ಈ ಪೀಡೆ ಬೆನ್ನಿಗೆ ಹೆಗಲೇರಿತಲ್ಲ ಹೌದೇ ಪೀಡೆ ನನ್ನನ್ನು ಒರೆಸಿದರೆ ಏನಂದ ನೀನು ಪ್ರಾಣೇಶ್ವರ ನೀನೇನು- ನನ್ನನ್ನು ಒರೆಸು ಎಂದೆ ನೀನೇನು ಒರೆಸಬೇಕೆ ಹೌದು ನಮ್ಮ ಅಣ್ಣನವರಿಂದ ಗುರುತನ್ನು ತಂದೆಯಾ ಆತನ ಬಳಿಗೆ ಹೋಗಿದ್ದೇನೋ ಹಾ ಆತನು ಗುರುತನು ಬರೆದಿರುವನು ನೀವು ನೋಡ್ತಿರಬೇಕು ನಾನು ತೋರಿಸ್ತಾ ಇರ್ಬೇಕು ಎಲ್ಲಿ ತೋರಿಸುವಂದೊಳಗು ತೋರಿಸುವೆನು ಹಾ. ಜಾಗೃತೆಯಾಗಿ ನೋಡಿರಿ ನೋಡಿದ ತಕ್ಷಣ ನನ್ನ ಒರೆಸಬೇಕು ಖಂಡಿತ ನೋಡುತ್ತೇನೆ ಖಂಡಿತವಾಗಿ ಒರೆಸುವಿನ ಖಂಡಿತವಾಗಿಯೂ ಒರೆಸುತ್ತೇನೆ ಏಕೆ ಪ್ರಾಣೇಶನ ಆ ಕಡೆ ಹೋಗಿರಲ್ಲ ಇಲ್ಲಿಗೆ ನಿನ್ನ- ಬನ್ನಿವರಾಗ ಹಾಗೆ ಆಗಲಿ ಎಲ್ಲಿ? ತೋರಿಸುವೆನು ತೋರಿಸುವಂತಳಾಗು ನನ್ನನ್ನು ಒರೆಸಬೇಕು ನೀನನ್ನು ಖಂಡಿತವಾಗಿಯೂ ಒರೆಸುತ್ತೇನೆ ನಿಜವಾಗಿಯೂ ಖಂಡಿತವಾಗಿಯೂ ಒರೆಸುತ್ತೇನೆ ಹಾಗೆ ಆಗಲಿ ತೋರಿಸುವೆನು ತೋರಿಸುವಂತಳಾಗು ಇಲ್ಲ ಓ ರಕ್ಕಸೆ ಏನು ಏನು ಹೇಳಿದೆ ನಿನ್ನನ್ನು ಏನು? ಒರೆಸಬೇಕಲ್ಲವೇ ನಾನು ರಕ್ಕಸಿಯಾಗಿ ಕಾಣುವೆನೆ ಪ್ರಾಣಕಾಂತ ದೂರ ದೂರ ಸೆಳೆಯುವಂತಳಾಗು ಹತ್ತರ ಬಂದರೆ ಏನಾಗುವುದು ಏನು ಹೇಳಿದೆ ನಿನ್ನನ್ನು ಒರೆಸಬೇಕಲ್ಲವೇ ಎಷ್ಟು ಬಾರಿ ಖಂಡಿತ ಒರೆಸುವೇನು ಎಷ್ಟು ಬಾರಿ ಹೇಳನೆ ಒರಿಸು 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 ಎಂದು. ಏನ ಹೇಳಿದೆ
ನಾನು ಒಲಿಸಬಹುದೇ ಏನ ಹೇಳಿದೆ ಏನ ಹೇಳಿದೆ ಹೋರರ ಕಸಿ ನಿನ್ನ ನಾನು ಒಲಿಸಬಹುದೇ ಅಣ್ಣನಾಜ್ಞೆಯನ್ನು ನಾನು ನಡೆಸುವೆನು ಅಣ್ಣನಾಜ್ಞೆಯನ್ನು ನಾನು ನಡೆಸುವೆನು ನಿನ್ನ ಮೂಗು ಮುಂದಲೆಯ ಛೇದಿಸುವೆನು ನಿನ್ನ ಮೂಗು ಮುಂದಲೆಯ ಛೇದಿಸುವೆನು ಏನ ಹೇಳಿದೆ ಏನ ಹೇಳಿದೆ ಹೋರರ ಕಸಿ ನಿನ್ನ ನಾನು ಒಲಿಸಬಹುದೇ ನಿನ್ನ ಒಲಿಸಬಹುದೇ ನಿನ್ನ ಒಲಿಸಬಹುದೇ ಎಲ್ಲವೂ ರಕ್ಕಸಳೆ ನಾನು ರಕ್ಕಸ ಕಾಣುವೆನೆ ನಿನ್ನನ್ನು ಒರೆಸಬೇಕಲ್ಲವೇ ಒರೆಸಬೇಕು ಸ್ವಲ್ಪ ದೂರ ಸರಿಯುವಂತಳಾಗು ದೂರ ಸರಿದರೆ ನೀವು ಹೇಗೆ ಒರೆಸುವಿರಾ ಪ್ರಭು ಪ್ರಿಯತಮ ನಿನ್ನನ್ನು ಒರೆಸಿ ಹಾ ನಿನ್ನನ್ನು ವಿವಾಹವಾಗ ಬರದೆ ಹೌದು ವಿವಾಹ ವಿವಾಹವಾಗಿ ಸಂತಾನ ಭಾಗ್ಯ ಕಿರಣಿಸಬಾರದೆ ಇವರಿಗೆಲ್ಲ ಊಟವನ್ನು ಹಾಕಿಸಬೇಕು ಇವರಿಗೆಲ್ಲ ಊಟವನ್ನು ಹಾಕಿಸೋಣ ಚಪ್ಪರದಡಿ ಎಲೆಯ ಮೇಲೆ ಊಟವನ್ನು ಹಾಕಿಸೋಣ ಸ್ವಲ್ಪ ನೀನು ದೂರ ಸರಿಯುವಂತಳಾಗು ದೂರ ಸರಿ ದೂರ ಸರಿ ದೂರ ಸರಿ ನಮ್ಮಲ್ಲಿ ಮದುವೆಗೆ ಮುಂಚೆ ಹೆಣ್ಣನ್ನು ಮುಟ್ಟುವುದಿಲ್ಲ ಅದಕ್ಕಾಗಿ ನೀನು ಅಂತರವನ್ನು ಕಾಯ್ದುಕೋ ಮುಟ್ಟುವುದಿಲ್ಲವಂತೆ ನಂತರ ಮುಟ್ಟುವಿಯಾ ನಿನ್ನನ್ನು ನಾನು ಒರೆಸಬೇಕಲ್ಲವೇ ಒರೆಸಬೇಕು ಮತ್ತೆ ಬಳಿ ಬಾ ಕುಳಿತುಕೋ ಕುಳಿತುಕೋ ಸೆರಗಿನಿಂದ ಕಣ್ಣನ್ನು ಮುಚ್ಚಿಕೋ ಮುಚ್ಚಿಕೋ ನಿನ್ನನ್ನು ಒರೆಸಬಾರದೆ ನಾನು ಒರೆಸಬೇಕು ಒರೆಸಬೇಕು ನನ್ನ ಜೊತೆ ಇವಾಗ ಬರಬಾರದೆ ವಿವಾಹವಾಗಬೇಕು ಮುಹೂರ್ತ ಮೀರಿ ಹೋಗುತ್ತಿರುವುದು ಪ್ರಾಣಕಾಂತ ಮುಹೂರ್ತ ಮೀರಿದರೂ ಪರವಾಗಿಲ್ಲ ನಾನು ನಿನ್ನನ್ನು ಒರೆಸುತ್ತೇನೆ ಹಾಗೆ ಹಾಗೆ ಬಟ್ಟೆಯಲ್ಲಿ ಕಣ್ಣನ್ನು ಮುಚ್ಚಿಕೋ ಮುಚ್ಚಿಕೊಳ್ಳಲೆ ಮುಚ್ಚಿಕೋ ಇಲ್ಲ ಓ ರಕ್ಕಸಳೆ ಕರ ದೂಷಣೆ